ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ರಕ್ತ ಸಂಗ್ರಹದಲ್ಲಿ ವಿಶ್ವ ದಾಖಲೆ ಬರೆದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ 4237 ಯೂನಿಟ್ ರಕ್ತ ಸಂಗ್ರಹಿಸಿ ವಿಶ್ವ ದಾಖಲೆ ಪಟ್ಟು ಬಿಡದ ವಿಕ್ರಮಾರ್ಕನ ಸಾಧನೆಯ ಹಾದಿಯೇ ವಿಶೇಷ. ಬೈಕ್ ಮಾಡಿಫೈಡ್ ಸೈಲೆನ್ಸರ್ಗಳ ಬಳಕೆದಾರರಿಗೆ ಪೊಲೀಸರ ಖಡಕ್ ವಾರ್ನಿಂಗ್. ರೋಡ್ ರೋಲರ್ ಹರಿಸಿ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳ ಧ್ವಂಸ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಖಡಕ್ ಸಂದೇಶ. ಚಿಂತಾಮಣಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. 1 ಕೆಜಿಗೂ ಹೆಚ್ಚು ಗಾಂಜಾ ವಶಪಡಿಸಿಕೊಂಡ ಪೊಲೀಸರು. ಚಿಂತಾಮಣಿ ನಗರದಲ್ಲಿ ಮಾರಾಟ ಮಾಡುತ್ತಿದ್ದಾಗ ಪೊಲೀಸರ ದಾಳಿ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಶಿಕ್ಷಣ ಪಿತಾಮಹ ಸಿವಿ ವೆಂಕಟರಾಯಪ್ಪ ಅವರ ಮೊಮ್ಮಗ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಅವರು ಮತ್ತೊಂದು ದಾಖಲೆ ಬರೆದಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡಿದ ಕೀರ್ತಿಗೆ ಕೆವಿ ಶಿಕ್ಷಣ ಸಂಸ್ಥೆಗಳು ಪಾತ್ರವಾಗಿವೆ. ಹೊಸ ಇತಿಹಾಸ ಸೃಷ್ಟಿಸುವುದನ್ನೇ ಕೃಷಿಯಾಗಿಸಿಕೊಂಡು ಸಮಾಜ ಸೇವೆಯೇ ಪ್ರಮುಖವಾಗಿಸಿಕೊಂಡ ಕೆವಿ ನವೀನ್ ಕಿರಣ್ ಅವರ ಸಾಧನೆಯ ಹಾದಿ ನೋಡೋಣ ಬನ್ನಿ. ಹೌದು, ಚಿಕ್ಕಬಳ್ಳಾಪುರ ಮತ್ತೊಂದು ದಾಖಲೆಯ ಪುಟ ಸೇರಿದೆ. ಅದು ರಾಜಕೀಯವಾಗಿಯೋ ಇಲ್ಲವೇ ಇತರ ವಿಚಾರದಲ್ಲಿಯೂ ಅಲ್ಲ, ಜೀವ ಉಳಿಸುವ ರಕ್ತ ಸಂಗ್ರಹದಲ್ಲಿ ಕೆವಿ ನವೀನ್ ಕಿರಣ್ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಸಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಕ್ತ ಸಂಗ್ರಹ ಮಾಡಿದ ಮೊದಲಿಗನಾಗಿರುವ ಕೆವಿ ನವೀನ್ ಕಿರಣ್ ಚಿಕ್ಕಬಳ್ಳಾಪುರ ಮತ್ತು ಕೆವಿ ಶಿಕ್ಷಣ ಸಂಸ್ಥೆಗಳ ಹೆಸರನ್ನು ಇತಿಹಾಸದ ಪುಟಗಳಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡುವಲ್ಲಿ ನವೀನ್ ಕಿರಣ್ ಯಶಸ್ವಿಯಾಗಿದ್ದಾರೆ. ಇಷ್ಟಕ್ಕೂ ಇವರು ಈ ಮಟ್ಟದಲ್ಲಿ ಸಾಧನೆ ಮಾಡಲು ಪಟ್ಟ ಶ್ರಮ ಏನು, ಅದಕ್ಕೆ ಕೈ ಜೋಡಿಸಿದವರ ನಿರಂತರ ಕಷ್ಟ ಹೇಗಿತ್ತು ಎಂಬುದು ವಿಶೇಷ. ಒಂದೇ ದಿನ ಒಂದೇ ಸ್ಥಳದಲ್ಲಿ ಕರ್ನಾಟಕ ಹೊಸ ಇತಿಹಾಸ ಸೃಷ್ಟಿಸಿದೆ. ಅದರಲ್ಲೂ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಆ ದಾಖಲೆಗೆ ಕಾರಣವಾಗಿರುವುದು ವಿಶೇಷ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಈ ಇತಿಹಾಸ ದಾಖಲಾಗಿದೆ. ದಾಖಲೆ ಬರೆದಿದ್ದು ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿ ಸಂಸ್ಥೆಗಳು. ರಕ್ತಕ್ಕೆ ಪರ್ಯಾಯವೇ ಇಲ್ಲ. ಅಪಘಾತ, ಹೆರಿಗೆ, ಶಸ್ತ್ರಚಿಕಿತ್ಸೆ, ತುರ್ತು ಚಿಕಿತ್ಸೆಯ ಕ್ಷಣಗಳಲ್ಲಿ ಜೀವ ಉಳಿಸುವ ಏಕೈಕ ಆಶಾಕಿರಣ ಸ್ವಯಂ ಪ್ರೇರಿತ ರಕ್ತದಾನ. ಅಂತಹ ಮಾನವೀಯ ಸೇವೆಗೆ ಚಿಕ್ಕಬಳ್ಳಾಪುರ ಗುರುವಾರ ಸಾಕ್ಷಿಯಾಯಿತು. ಕೆವಿ ಮತ್ತು ಪಂಚಗಿರಿ ಶಿಕ್ಷಣ ದತ್ತಿಗಳ 30ನೇ ದತ್ತಿ ದಿನಾಚರಣೆ ಅಂಗವಾಗಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 4237 ಯೂನಿಟ್ ರಕ್ತ ಸಂಗ್ರಹವಾಗುವ ಮೂಲಕ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ. ನಗರದ ಸಿವಿವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಗುರುವಾರ ಬೆಳಗ್ಗೆ 7:30ರಿಂದ ರಾತ್ರಿ 9 ಗಂಟೆಯವರೆಗೆ ನಿರಂತರವಾಗಿ ನಡೆದ ಶಿಬಿರದಲ್ಲಿ ಸಾವಿರಾರು ಯುವಕರು, ಮಹಿಳೆಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸಾಲುಗಟ್ಟಿ ನಿಂತು ರಕ್ತದಾನ ಮಾಡಿದರು. ಒಬ್ಬೊಬ್ಬ ರಕ್ತದಾನಿಯ ಕೈಯಿಂದ ಹರಿದ ರಕ್ತದ ಹನಿ ನಾಳೆ ಯಾರದೋ ಜೀವ ಉಳಿಸುವ ಆಶಾಕಿರಣವಾಗಿ ಪರಿಣಮಿಸಲಿದೆ ಎಂಬ ಮಾನವೀಯ ಸಂದೇಶ ಶಿಬಿರದ ಕೇಂದ್ರಬಿಂದುವಾಗಿತ್ತು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿ, ರಕ್ತದಾನ ಪ್ರಕೃತಿಯೇ ಮಾನವನಿಗೆ ನೀಡಿರುವ ಅಪರೂಪದ ವರ. ಎಷ್ಟೇ ವಿಜ್ಞಾನ, ವೈದ್ಯಕೀಯ ಕ್ಷೇತ್ರ ಅಭಿವೃದ್ಧಿ ಹೊಂದಿದರೂ ರಕ್ತವನ್ನು ಕೃತಕವಾಗಿ ಸೃಷ್ಟಿಸಲು ಸಾಧ್ಯವಿಲ್ಲ. ಆದ್ದರಿಂದ ರಕ್ತದಾನವೇ ಜೀವದಾನ. ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಇಂತಹ ಜನೋಪಯೋಗಿ ಕಾರ್ಯ ನಡೆಸುತ್ತಿರುವ ಕೆವಿ ನವೀನ್ ಕಿರಣ್ ಹಾಗೂ ಅವರ ಕುಟುಂಬದ ಸೇವೆ ಸಮಾಜಕ್ಕೆ ಮಾದರಿಯಾಗಿದೆ. ಇಂತಹ ಪುಣ್ಯದ ಕಾರ್ಯಕ್ರಮವನ್ನು ಉದ್ಘಾಟಿಸುವ ಅವಕಾಶ ದೊರೆತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದರು. ಚಿಕ್ಕಬಳ್ಳಾಪುರ ಹೆಮ್ಮೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಸಿವಿ ವೆಂಕಟರಾಯಪ್ಪನವರು 3 ಬಾರಿ ಶಾಸಕರಾಗಿ ಅವರ ಕುಟುಂಬದಿಂದ ಇವತ್ತೇನು ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ನವೀನ್ ಕಿರಣ್ ಏನು ಸಾಕಷ್ಟು ವರ್ಷಗಳಿಂದ ರಕ್ತದಾನ ಶಿಬಿರವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜುಲೈ ತಿಂಗಳಲ್ಲಿ ಅವರ ಸಿವಿ ವೆಂಕಟರಾಯಪ್ಪನವರ ಜನ್ಮದಿನ ಹಾಗೂ ಅವರ ಪುಣ್ಯತಿಥಿಯ ಭಾಗವಾಗಿ ವರ್ಷ ಸಾವಿರಾರು ಯುವಕರು, ಮಹಿಳೆಯರು ಎಲ್ಲರೂ ಬಂದು ರಕ್ತದಾನ ಕೊಡ್ತಾ ಇರ್ತಕ್ಕಂಥ ಸಂತೋಷಕರ ದಿನ. ಯಾಕಂತ ಹೇಳಿದ್ರೆ ರಕ್ತದಾನ ಅಂತ ಹೇಳಿದ್ರೆ ಮಹಾದಾನ. ಆ ದಾನ ಸಾವಿರಾರು ಗಟ್ಟಲೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಒಂದೇ ದಿವಸದಲ್ಲಿ. ಹಂಗಾಗಿ ಈ ಬಾರಿ ನನಗೆ ಗೊತ್ತಿದ್ದಂಗೆ 4,000 ಮೀರಿ ಇವತ್ತು ರಕ್ತದಾನ ಮಾಡಿದ್ದಾರೆ. ಈ 4,000 ಅಂತ ಹೇಳಿದ್ರೆ ಸಾಕಷ್ಟು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಈ ಹಳ್ಳಿ ಭಾಗಗಳಲ್ಲೆಲ್ಲ ಪೂರ್ತಿ ಸುಮಾರು ಏನು ಇವತ್ತು ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇದೆ. ಎಲ್ರಿಗೂ ಯುವಕರು ಕೂಡ ಕಮ್ಮಿ ಆಗೋಗ್ಬಿಟ್ಟಿದೆ, ಮಹಿಳೆಯರು ಕಮ್ಮಿ ಆಗಿದೆ. ಟೆಸ್ಟ್ ಮಾಡಿದ್ರೆ 10 ಜನಕ್ಕೆ ಟೆಸ್ಟ್ ಮಾಡಿದ್ರೆ 2-3 ಜನ ಕೊಡತಕ್ಕಂಥದ್ದು. ಮತ್ತು ಆಮೇಲಿಂದ ಶುಗರು, BP ಎಲ್ಲ ಜಾಸ್ತಿ ಆಗಿಬಿಟ್ಟು ಇವತ್ತು ಅಷ್ಟು ಈಸಿ ಆಗ್ತಲ್ಲ ರಕ್ತ ತಗೊಳ್ಳೋದಕ್ಕೆ.
ಆದರೂ ಕೂಡ ಈ ಥರ ಸಂದರ್ಭದಲ್ಲಿ ಕೂಡ 4,000ಕ್ಕೆ ಮೇಲೆ ಕೊಟ್ಟಿರ್ತಕ್ಕಂಥದ್ದು ರಕ್ತದಾನ ಮಹಾದಾನ ಶ್ರೇಷ್ಠ ದಾನ. ಹಂಗಾಗಿ ಇದನ್ನು ಕಷ್ಟಪಟ್ಟು ಮಾಡಿರ್ತಕ್ಕಂಥದ್ದು ಸುಮಾರು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಎಲ್ಲರ ಕೈಲಾಗಲ್ಲ. ನವೀನ್ ಕಿರಣ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಆಗಲಿ. ಈ ದಾನದಿಂದ ಏನು ರಕ್ತದಾನದಿಂದ ಸಾಕಷ್ಟು ಪ್ರಾಣಗಳನ್ನು ಉಳಿತಕ್ಕಂಥ ಕೆಲಸ ಆಗುತ್ತೆ. ಈ ಮಹಾದಾನದಲ್ಲಿ ನಾನು ಕೂಡ ಭಾಗಿಯಾಗಿದ್ದೀನಿ, ನಾನು ಕೂಡ ಇವತ್ತು ರಕ್ತ ಕೊಟ್ಟಿದ್ದೀನಿ. ಇವತ್ತು ರಕ್ತದಾನ ಮಾಡಿರ್ತಕ್ಕಂಥದ್ದು ನನಗೂ ಸಂತೋಷ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ವರ್ಷ ಮಾಡಿ ಈ ಒಂದು ಪುಣ್ಯ ಕಟ್ಕೊಳ್ಳಿ. ನವೀನ್ ಕಿರಣ್ ಅವರಿಗೆ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಶಿಬಿರ ನಮ್ಮ ವೆಂಕಟರಾಯಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ. ಈ ಶಿಬಿರದಲ್ಲಿ 4,237 ಯೂನಿಟ್ ರಕ್ತ ಸಂಗ್ರಹವಾಗಿದ್ದು 2 ವರ್ಷಗಳ ಹಿಂದೆ ಚಿಂತಾಮಣಿಯಲ್ಲಿ ನಡೆದ 3,246 ಯೂನಿಟ್ ಸಂಗ್ರಹದ ದಾಖಲೆಯನ್ನು ಹಿಂದಿಕ್ಕಿದೆ. ಈ ಸಾಧನೆಯೊಂದಿಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೊಸ ದಾಖಲೆ ನಿರ್ಮಾಣವಾಗಿದೆ. ದತ್ತಿ ಅಧ್ಯಕ್ಷ KV ನವೀನ್ ಕಿರಣ್ ಮಾತನಾಡಿ, ದಾಖಲೆ ಮಾಡುವುದು ಸುಲಭವಾಗಿರಬಹುದು, ಆದರೆ ನಮ್ಮ ಸಂಸ್ಥೆ ನಿರ್ಮಿಸಿದ ದಾಖಲೆಯನ್ನು ನಾವೇ ಮುರಿಯುವುದು ಅತ್ಯಂತ ಕಷ್ಟ. ಈ ಸಾಧನೆ ನನ್ನದಲ್ಲ, ಸಾವಿರಾರು ಸ್ವಯಂ ಪ್ರೇರಿತ ರಕ್ತದಾನಿಗಳಿಗೆ ಸೇರಿದೆ. ದತ್ತಿ ದಿನಾಚರಣೆ ಎಂದರೆ ರಕ್ತದಾನ ಎಂಬ ಸಂಸ್ಕೃತಿ ರೂಪುಗೊಂಡಿರುವುದು ನಮ್ಮ ದೊಡ್ಡ ಹೆಮ್ಮೆ. ಈ ಮಾನವೀಯ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಕೊಂಡೊಯ್ಯುತ್ತೇವೆ ಎಂದು ಹೇಳಿದರು. ಸರ್, ಇವತ್ತು ಕಳೆದ 1.5 ತಿಂಗಳಿನಿಂದ ನಮ್ಮ ಸಿಬ್ಬಂದಿ ವರ್ಗದವರ ಶ್ರಮವನ್ನು ಚಿಕ್ಕಬಳ್ಳಾಪುರದ ಮಹಾಜನತೆ ಪುರಸ್ಕರಿಸಿದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತಹ ಪ್ರತಿಯೊಬ್ಬ ರಕ್ತದಾನಿಗೂ ಸಹ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಈ ಭಾಗದ ಶಿಕ್ಷಣ ತಜ್ಞ, ಶಿಕ್ಷಣ ಕ್ರಾಂತಿಯನ್ನು ಹುಟ್ಟುಹಾಕಿದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದಂತಹ ಈ ಬೃಹತ್ ರಕ್ತದಾನ ಶಿಬಿರ ಕಳೆದ ಬಾರಿ 2,800 ಯೂನಿಟ್ಗಳಷ್ಟನ್ನು ಶೇಖರಣೆ ಮಾಡಿದ್ವಿ. ಈ ಬಾರಿ ಇಡೀ ದೇಶದಲ್ಲೇ ದಾಖಲೆ ಮಟ್ಟದಲ್ಲಿ 4,214 ಯೂನಿಟ್ಗಳು ಈಗಾಗಲೇ ನಮೂದಾಗಿದೆ. ಇನ್ನೂ ಸಹ ನನಗೆ ತಿಳಿದಾಗೆ ಇನ್ನೂ ಒಂದು 20-30 ಯೂನಿಟ್ಗಳಷ್ಟು ಶೇಖರಣೆ ಆಗ್ತದೆ. 4,150 ಆಸ್ಪಾಸಿನಲ್ಲಿ ಈ ಬಾರಿ ನಿಂತ್ಕೊಳ್ತದೆ. ನಮ್ಮ ಚಿಂತಾಮಣಿಯ ದಾಖಲೆ ಏನು 3,246 ಇತ್ತು, ಅದನ್ನು ಮೀರಿ ಸುಮಾರು 900ಕ್ಕೂ ಹೆಚ್ಚು ಯೂನಿಟ್ಗಳಷ್ಟನ್ನು ನಾವು ಇವತ್ತು ಶೇಖರಣೆ ಮಾಡಿದ್ದೀವಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರೋಟರಿ ರಕ್ತನಿಧಿ, ಸುರಕ್ಷಾ ರಕ್ತನಿಧಿ, ಸತ್ಯಸಾಯಿ ಆಸ್ಪತ್ರೆ ಮುದ್ದೇನಹಳ್ಳಿ, ಲಯನ್ಸ್ ರಕ್ತನಿಧಿ, ರಾಷ್ಟ್ರೋತ್ಥಾನ ರಕ್ತನಿಧಿ, SNR ರಕ್ತನಿಧಿ, ಯೂನಿವರ್ಸಲ್ ರಕ್ತನಿಧಿ ಸೇರಿದಂತೆ ಹಲವು ರಕ್ತನಿಧಿ ಸಂಸ್ಥೆಗಳ ಸಹಯೋಗದಲ್ಲಿ ಶಿಬಿರ ಯಶಸ್ವಿಯಾಯಿತು. ಪಕ್ಷಾತೀತವಾಗಿ ವಿವಿಧ ರಾಜಕೀಯ, ಸಾಮಾಜಿಕ, ಸಾಹಿತ್ಯ ಹಾಗೂ ಉದ್ಯಮ ವಲಯದ ಗಣ್ಯರು ಭಾಗವಹಿಸಿ ರಕ್ತದಾನಿಗಳಿಗೆ ಶುಭ ಹಾರೈಸಿದರು. ರಕ್ತದಾನ ಮಾಡಿದ 5,000ಕ್ಕೂ ಹೆಚ್ಚು ನಾಗರಿಕರಿಗೆ ಅಚ್ಚುಕಟ್ಟಾಗಿ ಉಪಹಾರ, ಊಟ, ನೀರು ಹಾಗೂ ಪಾನೀಯಗಳ ವ್ಯವಸ್ಥೆ ಮಾಡಲಾಗಿತ್ತು. 100 ಸ್ವಯಂ ಸೇವಕರು ಸೇವೆಯಲ್ಲಿ ತೊಡಗಿಸಿಕೊಂಡು ಇಡೀ ಕಾರ್ಯಕ್ರಮವನ್ನು ಮಾನವೀಯತೆಯ ಹಬ್ಬವನ್ನಾಗಿ ರೂಪಿಸಿದರು. 4,237 ಯೂನಿಟ್ ಎಂಬುದು ಕೇವಲ ಒಂದು ದಾಖಲೆಯಲ್ಲ, ಅದು 4,237 ಜೀವಗಳಿಗೆ ಆಶಾಕಿರಣ. ಸಮಾಜದಲ್ಲಿ ಇಂತಹ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಹೆಚ್ಚಾದಷ್ಟು ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆಯಿಂದ ಜೀವ ಕಳೆದುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಲಿದೆ. ಚಿಕ್ಕಬಳ್ಳಾಪುರ ಈ ಸಾಧನೆಯ ಮೂಲಕ ರಕ್ತದಾನವೇ ಮಹಾದಾನ ಎಂಬ ಸಂದೇಶವನ್ನು ಇಡೀ ರಾಜ್ಯಕ್ಕೆ ಮತ್ತೊಮ್ಮೆ ಸಾರಿದೆ. ಇದರ ಹಿಂದೆ KV ನವೀನ್ ಕಿರಣ್ ಮತ್ತು ಅವರ ಸಂಸ್ಥೆಗಳ ಸಿಬ್ಬಂದಿಯ ಶ್ರಮ ಅಭಿನಂದನೀಯ. ಇಂತಹ ಮಹತ್ ಕಾರ್ಯದ ರೂವಾರಿ ನವೀನ್ ಕಿರಣ್ ಅವರಿಗೆ ಶತಶತ ನಮನಗಳನ್ನು ಸಲ್ಲಿಸಬೇಕು. ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದ ಮಾಡಿಫೈಡ್ ಸೈಲೆನ್ಸರ್ಗಳ ವಿರುದ್ಧ ಸಂಚಾರಿ ಪೊಲೀಸರು ಖಡಕ್ ಕ್ರಮ ಕೈಗೊಂಡಿದ್ದಾರೆ. ವಿವಿಧ ಕಾರ್ಯಾಚರಣೆಗಳಲ್ಲಿ ಜಪ್ತಿ ಮಾಡಲಾಗಿದ್ದ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳನ್ನ ಇಂದು ರೋಡ್ ರೋಲರ್ ಹತ್ತಿಸಿ ನಾಶಪಡಿಸುವ ಮೂಲಕ ನಿಯಮ ಉಲ್ಲಂಘಿಸಿದವರಿಗೆ ಕಠಿಣ ಸಂದೇಶ ರವಾನಿಸಿದ್ದಾರೆ. ಕರ್ಕಶ ಶಬ್ದದ ಮೂಲಕ ಸಾರ್ವಜನಿಕರಿಗೆ ಹಿಂಸೆ ನೀಡುತ್ತಿದ್ದ ಸ್ಟೆಂಟ್ ಮೂಲಕ ರಸ್ತೆಗಳಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಭೀತಿ ಹುಟ್ಟಿಸುವ ರೀತಿಯಲ್ಲಿದ್ದ ಮಾಡಿಫೈಡ್ ಸೈಲೆನ್ಸರ್ಗಳಿಗೆ ಕಡಿವಾಣ ಹಾಕುವ ಪೊಲೀಸರ ಕಾರ್ಯ ಮುಂದುವರೆದಿದ್ದು, ಇಂದು ಖಡಕ್ ಎಚ್ಚರಿಕೆ ಮೂಲಕ ಈ ಸೈಲೆನ್ಸರ್ಗಳನ್ನು ಬಳಸುತ್ತಿದ್ದವರಿಗೆ ಬುದ್ಧಿ ಕಲಿಸುವ ಕೆಲಸ ಮಾಡಲಾಯಿತು.
ಶಬ್ದ ಮಾಲಿನ್ಯಕ್ಕೆ ಕಾರಣವಾಗುತ್ತಿದ್ದ ಮಾಡಿಫೈಡ್ ಸೈಲೆನ್ಸರ್ಗಳ ವಿರುದ್ಧ ಸಂಚಾರಿ ಪೊಲೀಸರು ಖಡಕ್ ಕ್ರಮ ಕೈಗೊಂಡಿದ್ದಾರೆ. ವಿವಿಧ ಕಾರ್ಯಾಚರಣೆಗಳಲ್ಲಿ ಜಪ್ತಿ ಮಾಡಲಾಗಿದ್ದ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳನ್ನು ಇಂದು ರೋಡ್ ರೋಲರ್ ಹತ್ತಿಸಿ ನಾಶಪಡಿಸಿ ನಿಯಮ ಉಲ್ಲಂಘಿಸುವವರಿಗೆ ಕಠಿಣ ಸಂದೇಶ ರವಾನಿಸಿದ್ದಾರೆ. ಬೈಕ್ಗಳಿಗೆ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸಿಕೊಂಡು ಕರ್ಕಶ ಶಬ್ದ ಮಾಡಿಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದ ಬೈಕ್ ಸವಾರರಿಗೆ ಇದೀಗ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕಳೆದ ಕೆಲ ತಿಂಗಳುಗಳಿಂದ ವಿಶೇಷ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು ನಿಯಮ ಉಲ್ಲಂಘಿಸಿದ್ದ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳನ್ನು ಜಪ್ತಿ ಮಾಡಿದ್ದರು. ಜಪ್ತಿ ಮಾಡಲಾಗಿದ್ದ ಸೈಲೆನ್ಸರ್ಗಳನ್ನು ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾರ್ವಜನಿಕರ ಎದುರೇ ರೋಡ್ ರೋಲರ್ ಹತ್ತಿಸಿ ನಾಶಪಡಿಸಲಾಯಿತು. ಶಬ್ದ ಮಾಲಿನ್ಯದ ವಿರುದ್ಧ ಜಾಗೃತಿ ಮೂಡಿಸುವ ಜೊತೆಗೆ ಕಾನೂನು ಉಲ್ಲಂಘಿಸುವವರಿಗೆ ಇದು ಎಚ್ಚರಿಕೆಯ ಸಂದೇಶವೂ ಆಗಿದೆ. ಬೈಕ್ಗಳಿಗೆ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸುವುದು ಕಾನೂನುಬಾಹಿರ. ಇಂತಹ ವಾಹನಗಳ ವಿರುದ್ಧ ಮುಂದೆಯೂ ನಿರಂತರ ಕಾರ್ಯಾಚರಣೆ ಮುಂದುವರಿಯಲಿದ್ದು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಇದನ್ನ ನಾವು ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸ್ಟೇಷನ್ ನಾವು ಏನ್ ಮಾಡಿಫೈಡ್ ಸೈಲೆನ್ಸರ್ಸ್ ಗಾಡಿಯಲ್ಲಿ ಆಫ್ಟರ್ ಮಾರ್ಕೆಟ್ ಅಲ್ಟಾ ಸೈಲೆನ್ಸರ್ಸ್ ಏನು ಯೂಸ್ ಮಾಡ್ತಾ ಇದಾರೆ, ಅದಕ್ಕಿಂತ ತುಂಬಾ ನಾಯ್ಸ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಆಗ್ತಾ ಇದೆ. ಅದನ್ನು ನಾವು ಸೀಸ್ ಮಾಡಿದೀವಿ. ಲಾಸ್ಟ್ 2-3 ಮಂತ್ಸ್ ಅಲ್ಲಿ 100 ಸೈಲೆನ್ಸರ್ಸ್ ಅದನ್ನು ನಾವು ಡಿಸ್ಟ್ರಾಯ್ ಮಾಡಿದೀವಿ. ಇದು ಕಂಟಿನ್ಯೂಸ್ ಒಂದು ನಾವು ಮಾಡ್ತಾ ಇದೀವಿ. ಈ ಪ್ರೋಗ್ರಾಮ್ಗೆ ಇದು 3ನೇ ಬಾರಿ ನಾವು ಮಾಡ್ತಾ ಇದೀವಿ. ಲಾಸ್ಟ್ 2 years ಅಲ್ಲಿ ಮೋರ್ ದನ್ 600 ಸೈಲೆನ್ಸರ್ಸ್ ನಾವು ಡಿಸ್ಟ್ರಾಯ್ ಮಾಡಿದೀವಿ. ಈ ಬಾರಿ 100 ಸೈಲೆನ್ಸರ್ಸ್ ನಮಗೆ ಸಿಕ್ಕಿದ್ದು. ಈ ಪ್ರತಿ ಸೈಲೆನ್ಸರ್ ಆಲ್ಮೋಸ್ಟ್ 10,000 ವ್ಯಾಲ್ಯೂ ಇದೆ. ಇದನ್ನು ಆಫ್ಟರ್ ಮಾರ್ಕೆಟ್ ಇನ್ಸ್ಟಾಲ್ ಮಾಡ್ತಾರೆ ಜನ ಬೈಕ್ ಅಲ್ಲಿ. ಇದನ್ನು ರೋಡ್ ರೋಲರ್ ತಗೊಂಡು ಡಿಸ್ಟ್ರಾಯ್ ಮಾಡಿದೀವಿ ಪಬ್ಲಿಕ್ ಒಂದೇ, ಸೊ ದಟ್ ಅವರಿಗೆ ಕೂಡ ಒಂದು ಎಚ್ಚರಿಕೆ ಆಗುತ್ತೆ. ಈ ತರದ್ದು ಡಿಫೆಕ್ಟಿವ್ ಸೈಲೆನ್ಸರ್ ಆಫ್ಟರ್ ಮಾರ್ಕೆಟ್ ಸೈಲೆನ್ಸರ್ ಗಾಡಿಯಲ್ಲಿ ಯೂಸ್ ಮಾಡಬಾರ್ದು, ಮತ್ತೆ ಎಲ್ಲ ಟ್ರಾಫಿಕ್ ರೂಲ್ಸ್ ಕೂಡ ಪಾಲನೆ ಮಾಡಬೇಕು. ಶಬ್ದ ಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಡೆಸಿರುವ ಈ ಕ್ರಮ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಗಿದ್ದು, ಮುಂದಿನ ದಿನಗಳಲ್ಲೂ ಇಂತಹ ಕಾರ್ಯಾಚರಣೆ ಮತ್ತಷ್ಟು ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಒಟ್ಟಾರೆ ಮಾಡಿಫೈಡ್ ಸೈಲೆನ್ಸರ್ ಅಳವಡಿಸಿ ರಸ್ತೆಗಳಲ್ಲಿ ಅಬ್ಬರಿಸುವವರಿಗೆ ರೋಡ್ ರೋಲರ್ ಮೂಲಕವೇ ಕಠಿಣ ಸಂದೇಶ ನೀಡಿರುವ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ನಿಯಮ ಪಾಲಿಸಿದರೆ ಮಾತ್ರ ಸುರಕ್ಷಿತ ಹಾಗೂ ಶಾಂತಿಯುತ ಸಂಚಾರ ಸಾಧ್ಯ ಎಂಬುದನ್ನು ಮತ್ತೊಮ್ಮೆ ಮನವರಿಕೆ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಜೊತೆ ಕೃಷ್ಣಮೂರ್ತಿ, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದ ಎನ್ಎನ್ಟಿ ವೃತ್ತದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿ 1 kg 180 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಎನ್ಎನ್ಟಿ ವೃತ್ತದ ಬಳಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದವರ ಮೇಲೆ ಪೊಲೀಸರು ದಾಳಿ ನಡೆಸಿ 1 kg 180 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿರುವ ಘಟನೆ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸಿಬ್ಬಂದಿ ಗಸ್ತು ತಿರುಗುತ್ತಿದ್ದ ಈ ವೇಳೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಆರೋಪಿಗಳಾದ ಬೆಂಗಳೂರಿನ 19 ವರ್ಷದ ಶ್ರೀನಿವಾಸ್ ಹಾಗೂ ಮತ್ತೊಬ್ಬ ಮಹಿಳೆ ಸುಮಾರು 40 ವರ್ಷದ ರೋಜಾ ಎಂಬುವರನ್ನು ಬಂಧಿಸಿ ಅವರಿಂದ 1 kg 180 ಗ್ರಾಂ ಗಾಂಜಾ ಹಾಗೂ ಬ್ಯಾಗ್ ವಶಪಡಿಸಿಕೊಳ್ಳಲಾಗಿದೆ. ಜುಲೈ 23ರಂದು ಬೆಳಗ್ಗೆ 8 ಗಂಟೆಗೆ ಠಾಣಾ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ತೆರಳಿದ್ದ ವೇಳೆ ಗಜಾನನ ವೃತ್ತ, ವೆಂಕಟಗಿರಿ ಕೋಟೆ, ಬಾಗೇಪಲ್ಲಿ ವೃತ್ತಗಳಲ್ಲಿ ಸಂಚರಿಸಿ ಎನ್ಎನ್ಟಿ ವೃತ್ತದ ಕಡೆಗೆ ತೆರಳಲಾಗಿತ್ತು. ಬೆಳಿಗ್ಗೆ ಸುಮಾರು 11:30ರ ಸುಮಾರಿಗೆ ಬಾತ್ಮೀದಾರರ ಮೂಲಕ ಬಂದ ಖಚಿತ ಮಾಹಿತಿಯ ಮೇರೆಗೆ ಎನ್ಎನ್ಟಿ ರಸ್ತೆಯಲ್ಲಿ ಮಹಿಳೆಯರೊಬ್ಬರು ಹಾಗೂ ಮತ್ತೊಬ್ಬ ವ್ಯಕ್ತಿ ಬ್ಯಾಗ್ನಲ್ಲಿ ಗಾಂಜಾವನ್ನು ಇಟ್ಟುಕೊಂಡು ಗ್ರಾಹಕರಿಗೆ ಮಾರಾಟ ಮಾಡಲು ಯತ್ನಿಸುತ್ತಿರುವುದು ತಿಳಿದುಬಂದಿದೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಆರೋಪಿಗಳಾದ ಬೆಂಗಳೂರಿನ ಶ್ರೀನಿವಾಸ್ ಹಾಗೂ ರೋಜಾ ಎಂಬ ಮಹಿಳೆಯನ್ನು ಬಂಧಿಸಿ ಅವರಿಂದ 1 kg 180 ಗ್ರಾಂ ಗಾಂಜಾ ಹಾಗೂ ಬ್ಯಾಗ್ ವಶಪಡಿಸಿಕೊಂಡ ನಂತರ ಪ್ರಕರಣ ದಾಖಲಿಸಿ ಗುರುವಾರ ಸಂಜೆ ಪಿಎಸ್ಐ ರಮೇಶ್ ಮತ್ತು ಸಿಬ್ಬಂದಿ ನ್ಯಾಯಾಲಯದಲ್ಲಿ ಆರೋಪಿಗಳನ್ನು ಹಾಜರುಪಡಿಸಿದ ನಂತರ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ಸಂಬಂಧ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ?
ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಯುವ ಜನತೆ ಮತ್ತು ಸಾರ್ವಜನಿಕರಲ್ಲಿ ಮಾರಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಚಿಂತಾಮಣಿಯನ್ನ ಸಂಪೂರ್ಣ ನಶೆ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವ ಮಹತ್ವದ ಉದ್ದೇಶದಿಂದ ಬೇಡ ಬ್ರೋ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಚಿಂತಾಮಣಿ ನಗರದಲ್ಲಿ ಯುವ ಜನತೆ ಮತ್ತು ಸಾರ್ವಜನಿಕರಲ್ಲಿ ಮಾರಕ ವಸ್ತುಗಳ ವ್ಯಸನದ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಚಿಂತಾಮಣಿಯನ್ನು ಸಂಪೂರ್ಣ ನಶೆ ಮುಕ್ತ ಹಾಗೂ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡುವ ಮಹತ್ವದ ಉದ್ದೇಶದಿಂದ ಬೇಡ ಬ್ರೋ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಆಟೋ ಚಾಲಕರು ಭಾಗವಹಿಸಿ ಸಂಕಲ್ಪ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಯಾದವ್, ಆಟೋ ಚಾಲಕರಿಗೆ ತಮಗೂ ಅವಿನಾಭಾವ ಸಂಬಂಧವಿದೆ ಎಂದು ಸ್ಮರಿಸಿದರು. ನಶೆ ಎಂಬುದು ನಾವು ಸೇವಿಸುವ ವಸ್ತುಗಳಲ್ಲಿ ಇಲ್ಲ, ಬದಲಿಗೆ ನಮ್ಮ ಬದುಕುವ ರೀತಿಯಲ್ಲಿದೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇಳಿ ವಯಸ್ಸಿನಲ್ಲಿ ಮಕ್ಕಳು ನಿಮಗೆ ಬೆಂಬಲವಾಗಿ ನಿಲ್ಲಬೇಕು. ಇದಕ್ಕೆ ದಾಸರಾದರೆ ಇಡೀ ಕುಟುಂಬವೇ ಬೀದಿ ಪಾಲಾಗುತ್ತದೆ. ಚಿಂತಾಮಣಿಯನ್ನು ನಶೆ ಮುಕ್ತಗೊಳಿಸಲು ನೀವೆಲ್ಲರೂ ಒಕ್ಕೊರಲಿನಿಂದ ಡ್ರಗ್ಸ್ ಬೇಡ ಬ್ರೋ ಎಂದು ಪಣ ತೊಡಿ ಎಂದು ಕರೆ ನೀಡಿದರು. ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಮಾತನಾಡಿ, ದೇಶದಲ್ಲಿ ಪ್ರತಿದಿನ ಸಾವಿರಾರು ಜನರು ಧೂಮಪಾನ, ಗಾಂಜಾ, ಗುಟ್ಕಾ ಮುಂತಾದ ಮಾರಕ ವಸ್ತುಗಳಿಂದ ಬರುವ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮಾರಕ ವ್ಯಸನಗಳನ್ನು ತೊಡೆದು ಹಾಕಲು ಕರ್ನಾಟಕ ಸರ್ಕಾರ ಆರಂಭಿಸಿರುವ ರೈಸ್ ಯೋಜನೆಯ ಬಗ್ಗೆ ವಿವರಿಸಿದರು. ಮಾರಕ ವಸ್ತುಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತೆ ಕೋರಿದ ಅವರು, ಯಾವುದೇ ಸ್ಥಳದಲ್ಲಿ ಇಂತಹ ವಸ್ತುಗಳು ಮಾರಾಟವಾಗುತ್ತಿದ್ದರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ನಶೆ ಮುಕ್ತ ಅಭಿಯಾನಕ್ಕೆ ಎಲ್ಲರೂ ಸಂಪೂರ್ಣ ಸಹಕಾರ ನೀಡಬೇಕು. ಆರೋಗ್ಯಯುತವಾದ ಚಿಂತಾಮಣಿ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಸಫಲರಾಗಬೇಕು. ಅಂತಿಮವಾಗಿ ನೆರೆದಿದ್ದ ಎಲ್ಲರೊಂದಿಗೆ ಡ್ರಗ್ಸ್ ಬೇಕಾ ಬೇಡ, ಬೇಡ ಬ್ರೋ ಎನ್ನುವ ಘೋಷಣೆಯನ್ನು ಒಗ್ಗಟ್ಟಿನಿಂದ ಕೂಗಿಸಿ ಜಾಗೃತಿ ಮೂಡಿಸಿದರು. ಭಾರತದಲ್ಲಿ ಪ್ರತಿ ದಿವಸ 6,000 ಜನ ಕ್ಯಾನ್ಸರ್ ಬಂದು ಸಾಯ್ತಾ ಇದ್ದಾರೆ. ತಮಗೆಲ್ಲ ಅನಿಸ್ಬೋದು, ಅವ್ರ್ಯಾರೋ ಸತ್ತಿದ್ದಾರೆ ನಮಗೇನು ಅಂತ. ನಾಳೆ ದಿನ ನಮ್ಮಲ್ಲೂ ಆಗ್ತದೆ. ವಿಕ್ಟೋರಿಯಾ ಹಾಸ್ಪಿಟಲ್ ಗಮನಿಸಿದ್ರೆ ನಿಮ್ಗೆ ಎಷ್ಟು ಜನ ಎಲ್ಲ ಮಾದಕ ವಸ್ತುಗಳಿಗೆ ಬಲಿಯಾಗಿ ಏನು ಗುಟ್ಕಾ, ಗಾಂಜಾ, ಬೀಡಿ, ಸಿಗರೇಟು ಎಲ್ಲರೂ ಕೂಡ ನಿಮ್ಮಲ್ಲೇ ನೋಡಿ ಅಲ್ಲಲ್ಲೇ ಉಗಿದು ಅವ್ರಿಗೆ ಶ್ವಾಸಕೋಶ ಎಲ್ಲ ಹಾಳಾಗಿ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇರುತ್ತೆ. ಲಂಗ್ ಕ್ಯಾನ್ಸರ್ ಬಂದು ಪ್ರತಿ ದಿವಸ ಅಷ್ಟು ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಯಾರು ಸಾಯಬಾರದು. ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯಿಂದ ಒಂದು ರೈಸ್ ಅನ್ನೋ ಒಂದು ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ರೈಸ್ ಅಂತ ಏನಂತಂದ್ರೆ RISE, ರೈಸ್ ಅಂದ್ರೆ ರೆಫ್ಯೂಸ್. ನೀವು ಅದನ್ನ ತಿರಸ್ಕರಿಸಬೇಕು, ಮಾದಕ ವಸ್ತುಗಳನ್ನ ತಿರಸ್ಕರಿಸಬೇಕು. ಇನ್ಫಾರ್ಮ್, ಐ ಅಂದ್ರೆ ಇನ್ಫಾರ್ಮು, ಮಾದಕ ವಸ್ತುಗಳನ್ನ ಎಲ್ಲಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ಪೊಲೀಸರಿಗಾಗ್ಲಿ ತಾಲೂಕು ಆಡಳಿತಕ್ಕಾಗ್ಲಿ ಇನ್ಫಾರ್ಮ್ ಮಾಡಬೇಕು, ಅಂದ್ರೆ ಮಾಹಿತಿ ಕೊಡಬೇಕು. ಸಪೋರ್ಟ್, ನೀವು ಇದಕ್ಕೆ ಏನ್ ಮಾಡ್ತಾ ಇದ್ದೀರಾ ಅದೇ ಸಪೋರ್ಟ್. ಇದನ್ನ ನಾವು ಸಂಪೂರ್ಣವಾಗಿ ಚಿಂತಾಮಣಿಯಿಂದ ತೊಡಗಾಕ್ಬೇಕು ಅಂದ್ರೆ ನಿಮ್ಮೆಲ್ಲರ ಒಂದು ಸಹಾಯ ಅತ್ಯಮೂಲ್ಯ ಅಂತ ಹೇಳಿ ಅದಕ್ಕೆ ಸಪೋರ್ಟ್ ಮಾಡಬೇಕು. ಮತ್ತೆ ಎಂಪವರ್, ಸಬಲೀಕರಣ ಆಗಬೇಕು. ಒಂದು ಒಳ್ಳೆ ಆರೋಗ್ಯಯುತವಾದಂತ ಚಿಂತಾಮಣಿನ ನಾವು ಕಟ್ಟಬೇಕು ಅಂತಂದ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಅತ್ಯವಶ್ಯಕ ಅಂತ ಹೇಳ್ತಾ ದಯಮಾಡಿ ಎಲ್ಲ ಒಂದ್ಸರಿ ಹೇಳ್ತೀರಾ. ಚಿಂತಾಮಣಿ ನಗರ ಠಾಣಾ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮಾತನಾಡಿ, ಆಟೋ ಚಾಲಕರು ನೀವು ಗಲ್ಲಿಗಳಲ್ಲಿ ಸಂಚರಿಸುತ್ತೀರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕರ ಸಂಪರ್ಕ ನಿಮಗಿರುತ್ತದೆ. ಸಮಾಜಕ್ಕೆ ನಿಮ್ಮ ಕಡೆಯಿಂದಲೂ ಒಳ್ಳೆಯ ಸಂದೇಶ ನೀಡುವ ಅವಕಾಶವಿದೆ. ಸ್ಕೂಲ್ ಪರಿಸರಗಳಲ್ಲಿ ಸಿಗರೇಟ್ ಅಥವಾ ಇತರ ಗಾಂಜಾ ಚಟಗಳಿಗೆ ಬಲಿಯಾಗುತ್ತಿರುವ ಹುಡುಗರಿಗೆ ಒಂದೆರಡು ಬುದ್ಧಿಮಾತು ಹೇಳಿದರೆ ಅವರ ಜೀವನವೇ ಬದಲಾಗುತ್ತದೆ ಎಂದರು.
ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಗರಸಭೆ ಪೌರಾಯುಕ್ತೆ ಜಿಎನ್ ಚಲಪತಿ ಮಾತನಾಡಿ, ನಮ್ಮೂರು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿರಲು ಸಾಧ್ಯ. ಕಷ್ಟಪಟ್ಟು ದುಡಿಯುವ ಆಟೋ ಚಾಲಕರಾದ ನಿಮ್ಮ ಭವಿಷ್ಯ ನಮಗೆ ಮುಖ್ಯ. ಡ್ರಗ್ಸ್ ಸೊಲ್ಯೂಷನ್ ಕುಡಿಯುವುದು, ಟ್ಯಾಬ್ಲೆಟ್ ತಿನ್ನುವುದು ಮತ್ತು ಇಂಜೆಕ್ಷನ್ ಹಾಕಿಕೊಳ್ಳುವುದರಿಂದ ದೂರವಿರಿ. ಪ್ರತಿದಿನ ಕಷ್ಟಪಟ್ಟು ಸಂಪಾದಿಸುವ ಹಣವನ್ನು ಇಂತಹ ಚಟಗಳಿಗೆ ಬಳಸಿದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಕುಟುಂಬದ ಕತೆ ಏನಾಗಬೇಕು? ಡ್ರಗ್ಸ್ನಿಂದಲೇ ಇಂದು ಅನೇಕ ಅಪರಾಧಗಳು, ಕೊಲೆಗಳು ಸಂಭವಿಸುತ್ತಿವೆ. ಚಿಂತಾಮಣಿ ಡ್ರಗ್ಸ್ ಮುಕ್ತವಾಗಬೇಕು. ಶಾಸಕರಿಂದ ರಸ್ತೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ತಾಲೂಕು ಆಡಳಿತದಿಂದ ಒದಗಿಸಲಾಗುವುದು. ಸಾರ್ವಜನಿಕರನ್ನು ಸುರಕ್ಷಿತವಾಗಿ ತಲುಪಿಸುವ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ದಯವಿಟ್ಟು ಎಲ್ಲರೂ ಆರೋಗ್ಯವಾಗಿರಿ ಎಂದು ಕಿವಿಮಾತು ಹೇಳಿದರು. ಇದು ನಮ್ಮೂರು, ಹೌದಲ್ವಾ? ಸೊ ನಾವೆಲ್ಲ ಚೆನ್ನಾಗಿದ್ರೆ ಊರಲ್ವಾ? ಸೊ ಹಂಗಾಗಿ ಕಷ್ಟಪಟ್ಟು ದುಡಿಯಂತವ್ರು ನೀವು ಹೇಳ್ಬೇಕಂದ್ರೆ ಕಷ್ಟಪಟ್ಟು ದುಡಿದು ಸ್ವಾವಲಂಬಿಗಳು ನೀವೆಲ್ಲಾನು. ನಾವೇ ಕಾವ್ದೆ ನಿಮ್ಮಷ್ಟೇ ಕರ್ರಿ ಕಾಮಕ್ಕೆ ಯಾಕರ್ರಿದ್ದು. ಹಂಗಾಗಿ ನೀವು ದಯವಿಟ್ಟು ಇವತ್ತು ನಿಮ್ಮ ವಿಷಯ ನಿಮ್ಗೆಲ್ಲ ಗೊತ್ತಿದೆಯಲ್ಲ ಏನಂತ, ಡ್ರಗ್ಸ್ ಮುಕ್ತ ಚಿಂತಾಮಣಿ ಮಾಡಬೇಕು ಅಂತ ನಮ್ಮ ಎಲ್ಲರ ಒಂದು ಕನಸು. ಯಾವುದೇ ಕಾರಣಕ್ಕೂ ಈ ಒಂದು ಡ್ರಗ್ಸ್ ಅನ್ನಾಗ್ಲಿ, ಬೇರೆ ಈ ಸೊಲ್ಯೂಷನ್ ಕುಡಿಯೋದು, ಟಾಬ್ಲೆಟ್ಸ್ ತಿನ್ನೋದು, ಇಂಜೆಕ್ಷನ್ ಹಾಕೊಳ್ಳೋದು ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ನಿಮ್ಮನ್ನ ನಂಬಿಕೊಂಡು ಸುಮಾರು ಕುಟುಂಬಗಳಿದಾವೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೇನು ನೀವು 500 ರೂಪಾಯಿಂದ 1000 ರೂಪಾಯಿ ಅಷ್ಟೇ ದುಡಿಯೋಕ್ಕಾಗುತ್ತೆ. ಅದನ್ನ ನೀವು ಇಂಥವಕ್ಕೆಲ್ಲ ಉಪಯೋಗಿಸ್ತಾ ಹೋದ್ರೆ ಇಡೀ ನಿಮ್ಮ ಕುಟುಂಬ ನಿಮ್ಮ ನಂಬಿಕೊಂಡಿರ್ತದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಇದ್ರ ಮೇಲೆ ನಿಂತಿರ್ತದೆ. ಸಾಯಂಕಾಲ ನೀವು ನಶೆಯಲ್ಲಿ ಹೋದಾಗ ನಿಮ್ಮ ಕುಟುಂಬ ನೀವು ನೋಡ್ಬೋದು. ಮನೆಯೆಲ್ಲ ಸುಮಾರು ಜೆ ಕಾಲೋನಿ ಇರ್ಬೋದು, ಬೇರೆ ಕಾಲೋನಿ ಮರ್ಡರ್ಸ್ ಆಗ್ತದೆ, ನೋಡ್ತಾ ಇದ್ರಲ್ಲ. ಇದಕ್ಕೆಲ್ಲ ಪ್ರೇರೇಪಣೆ ಡ್ರಗ್ಸ್. ಆಯ್ತಾ? ನಶೆಯಲ್ಲಿದ್ದಾಗ ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದರಿಂದ ದೂರ ಇರಬೇಕು. ಚಿಂತಾಮಣಿ ಇದು ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ನಿಮ್ಗೆಲ್ಲ ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರು ನಿಮ್ಗೆಲ್ಲ ಒಳ್ಳೆ ಸ್ಟ್ಯಾಂಡ್ಸ್ ಮಾಡ್ಕೊಳಕ್ಕೆ ಈಗಾಗಲೇ ರಸ್ತೆಗಳು ಮಾಡ್ತಿದ್ದಾರೆ, ಹೌದಲ್ವಾ? ಸೊ ನಿಮ್ಗೆಲ್ಲ ಅದನ್ನು ಸಹ ನಗರಸಭೆಯಿಂದ ಸೌಲಭ್ಯ ಮಾಡ್ಕೊಡ್ತೀವಿ. ನಿಮ್ಗೆ ಏನೇ ಇರಲಿ ತಾಲೂಕು ಆಡಳಿತ ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸೌಲಭ್ಯಗಳು ಸಹ ಸಿಗ್ತವೆ. ಇವೆಲ್ಲ ನೀವು ಪಡ್ಕೊಬೇಕಂತಂದ್ರೆ ಮೊದಲನೇದಾಗಿ ನೀವೆಲ್ಲ ಏನಾಗಿರ್ಬೇಕು? ಆರೋಗ್ಯವಾಗಿರ್ಬೇಕು, ಅಲ್ವಾ? ಸೊ ಎಲ್ಲರೂ ಆರೋಗ್ಯವಾಗಿರ್ಲಿ ಅಂತ ಭಾವಿಸ್ತಾ, ನೀವು ನಿಮ್ಮ ಕುಟುಂಬಗಳು ಚೆನ್ನಾಗಿರ್ಲಿ. ಎಲ್ಲೂ ಸಹ ಅಪಘಾತಗಳಿಗೆ ಈಡಾಗದೆ ಸಾರ್ವಜನಿಕರನ್ನ ಸುರಕ್ಷಿತ ಸ್ಥಳಗಳಿಗೆ ನೀವು ತಲುಪಿಸುವಂತ ಒಂದು ಮಹತ್ವವಾದಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮಾಡ್ತಾ ಇರೋ ಸೇವೆ ನಾವು ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಶಮುಕ್ತ ಚಿಂತಾಮಣಿ ಆಗ್ಬೇಕು, ಡ್ರಗ್ಸ್ ಮುಕ್ತ ಚಿಂತಾಮಣಿ ಆಗ್ಬೇಕು. ಎಲ್ಲ ನಮ್ಮೂರಿನವರು ಚೆನ್ನಾಗಿರ್ಲಿ ಅಂತ ನಾನು ಭಾವಿಸ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ರಸ್ತೆಯ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ಗುರುವಾರದಂದು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನಿಂದ ಗುರುಪೂರ್ಣಿಮಾ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮ ಭಕ್ತಿ ಭಾವದಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ಹೇಳಿದರು. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ರಸ್ತೆಯ ಬಾರ್ಲಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಜುಲೈ 30ರಂದು ಗುರುವಾರದಂದು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಟ್ರಸ್ಟ್ನಿಂದ ಗುರುಪೂರ್ಣಿಮಾ ಮಹೋತ್ಸವ ಹಾಗೂ ಅನ್ನದಾನ ಕಾರ್ಯಕ್ರಮ ಭಕ್ತಿ ಭಾವದಿಂದ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ ಪದಾಧಿಕಾರಿಗಳು ಹೇಳಿದರು. ದೇವಾಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಾಲಯ ಟ್ರಸ್ಟ್ ಕಾಗತಿ ಮಧು, ಅಂದು ಬೆಳಿಗ್ಗೆ 10 ಗಂಟೆಗೆ ಗಣಪತಿ ಪೂಜೆ, ಕಾಕಡ ಆರತಿ ಹಾಗೂ ವಿಶೇಷ ಪೂಜೆಯೊಂದಿಗೆ ಆರಂಭವಾಗಲಿದೆ. ಮಧ್ಯಾಹ್ನ 1 ಗಂಟೆಗೆ ಮಹಾಮಂಗಳಾರತಿ ಮತ್ತು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಯಲಿದೆ. ಸುಗಮ ಸಂಗೀತ, ನಾದಸ್ವರ, ಕಚೇರಿ, ಸಂಜೆ ಭಜನೆ, ತತ್ಸಂಗ ಹಾಗೂ ವಿಶೇಷ ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ಗುರುಪೂರ್ಣಿಮಾ ಪ್ರಯುಕ್ತ ಅಂದು ಬೆಳಗ್ಗೆ 10 ಗಂಟೆಗೆ ಕಾಗತಿ ಶಾಮಣ್ಣ ಮತ್ತು ತಂಡದಿಂದ ನಾದಸ್ವರ ಕಚೇರಿ, ಮಧ್ಯಾಹ್ನ 1 ಗಂಟೆಗೆ ಕಾರ್ತಿಕ್, ಮಂಜುನಾಥ ಮತ್ತು ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅವರಿಗೆ ಪಕ್ಕವಾದ್ಯಗಳಲ್ಲಿ ಕೀಬೋರ್ಡ್ ರಾಜೇಶ್, ರಿದಮ್ ಪ್ಯಾಡ್ ಚಂದ್ರ, ಶೇಖರ್ ದೊಡ್ಡಾಪುರ ಇವರು ಸಹಕಾರ ನೀಡಲಿದ್ದಾರೆ. ರಾತ್ರಿ 8 ಗಂಟೆಗೆ ಊಲವಾಡಿ ರಮೇಶ್ ಮತ್ತು ತಂಡದಿಂದ ಭಜನಾ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರ ಅನ್ನದಾನ ಸೇವೆ ಏರ್ಪಡಿಸಲಾಗಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸಾಯಿ ಬಾಬಾರ ಕೃಪೆಗೆ ಪಾತ್ರರಾಗುವಂತೆ ಟ್ರಸ್ಟ್ನ ಪದಾಧಿಕಾರಿಗಳ ಪರವಾಗಿ ಅವರು ಮನವಿ ಮಾಡಿದರು. ಶ್ರೀ ಸದ್ಗುರು ಸಾಯಿನಾಥ್ ಅವ್ರದ್ದು ಗುರುಪೂರ್ಣಿಮಾ ಪ್ರೋಗ್ರಾಮನ್ನು ತಾರೀಕು 30/7 ಗುರುವಾರದಂದು ಹಮ್ಮಿಕೊಂಡಿರ್ತೀವಿ. ಈ ಕಾಗತಿ ಗ್ರಾಮ ಪಂಚಾಯಿತಿಯ ಹಿರನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸದ್ಗುರು ಸಾಯಿನಾಥ್ ಅವ್ರದ್ದು ವಿಶೇಷ ಕಾರ್ಯಕ್ರಮ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಬಿಟ್ಟು ಎಲ್ಲ ನಮ್ಮ ಪಂಚಾಯಿತಿಯಿಂದ
ಮುರುಗಮಲ ಪಂಚಾಯತಿಂದ, ಕಾಕ್ತಿ ಪಂಚಾಯತಿಂದ, ಇತರ ಹಳ್ಳಿಗಳಿಂದ ಎಲ್ಲ ಸೇರಿ ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂದ್ಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು 30ನೇ ತಾರೀಕು ಗುರುಪೂರ್ಣಿಮೆಯನ್ನು 30/7/26 ಗುರುವಾರದಂದು ಅಜ್ಜನೊಂಬಿನಿಂದ ಗುರುಪೂರ್ಣಿಮೆಯನ್ನು ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಆ ದಿನ ಬೆಳಗ್ಗೆ 10 ಗಂಟೆಗೆ ನಾದಸ್ವರ ಕಚೇರಿ ಇರುತ್ತೆ, ಇಲ್ಲೇ ಅಜ್ಜನೊಂಬಿಯಿಂದ ಇರುತ್ತೆ ಶಾಮಣ್ಣ ಅವರ ತಂಡದಿಂದ. ಮತ್ತು ಮಧ್ಯಾಹ್ನ 1 ಗಂಟೆಗೆ ಸುಗಮ ಸಂಗೀತ ಇರುತ್ತೆ. ಕಾರ್ತಿ ಮಂಜುನಾಥ್ ಮತ್ತು ಶ್ರೀ ಲೀಲಾ ಲಕ್ಷ್ಮೀನಾರಾಯಣ ಅವರಿಂದ ಕೀಬೋರ್ಡ್ ರಾಜೇಶ್, ರಿದಮ್ ಪ್ಯಾಡ್ ಚಂದ್ರಶೇಖರ ದೊಡ್ಡಪುರ ಇವರಿಂದ. ಮತ್ತು ರಾತ್ರಿ 8 ಗಂಟೆಗೆ ಭಜನೆ ಕಾರ್ಯಕ್ರಮ ಇರುತ್ತೆ, ದಯವಿಟ್ಟು ಊನೋಳಿ ರಮೇಶ್ ಮತ್ತು ಅವ್ರ ತಂಡದಿಂದ. ಆದ್ದರಿಂದ ಮತ್ತು ಬೆಳಗ್ಗೆಯಿಂದ ಅನುದಾನ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಗಂಟೆ ಅನುದಾನ ಇರುತ್ತೆ. ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬಂದು ಗುರುಗಳ ಆಶೀರ್ವಾದ ಪಡೆದು ಎಲ್ಲರ. ಇದೇ ವಿಶೇಷವಾಗಿ ಸುಮಾರು 15 ವರ್ಷದಿಂದ ಇಲ್ಲಿ ಪ್ರಯತ್ನ ಮಾಡಿ ಬಾಬಾ ಗುಡಿಯನ್ನು ಕಟ್ಟಿರ್ತೀವಿ. ಸುಮಾರು 1-2 ವರ್ಷದಿಂದ ಪೂಜೆಯನ್ನು ಗುರುವಾರ ಎಲ್ಲ ದಿನಗಳಿಂದ ಪೂಜೆ ಹಮ್ಮಿಕೊಂಡಿರ್ತೀವಿ. ಇನ್ನೂ ಇಲ್ಲಿ ಸುಮಾರು 2 ಎಕರೆ ಜಮೀನಿದೆ, ನಾವು DC ಕನ್ವರ್ಷನ್ಗೆ ಹಾಕಿರ್ತೀವಿ. ಆದ್ದರಿಂದ ಅದು ನಮ್ಗೆ ಆರ್ಡರ್ ಬಂದಿಲ್ಲ. ಆದ್ರೂ ಇಲ್ಲಿ ಕಾಂಪೌಂಡ್ ಕಳ್ಳರ ಜಾಸ್ತಿ ಆಗ್ಬಿಟ್ಟಿದೆ. ಆದ್ದರಿಂದ ಇಲ್ಲಿ ಕಾಂಪೌಂಡು ಮತ್ತು ಇನ್ನೂ ಗೋಪುರ ಸ್ವಲ್ಪ ಕೆಲಸ ಇರುತ್ತೆ. ದಾನಿಗಳು ದಯವಿಟ್ಟು ತಮ್ಮ ಧನುಮನನ್ನು ಕೊಟ್ಟು ಸಹಕರಿಸಬೇಕಾಗಿ ಎಲ್ಲರೂ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ಶ್ರೀನಿವಾಸಪುರ ರಸ್ತೆಯ ಅರಿಕೆರೆ ಗೇಟ್ ಸಮೀಪ ಈಚರ್ ವಾಹನ ಹಾಗೂ ಬುಲೆಟ್ ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲಿಯೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ಶ್ರೀನಿವಾಸಪುರ ರಸ್ತೆಯ ಅರಿಕೆರೆ ಗೇಟ್ ಸಮೀಪ ಈಚರ್ ವಾಹನ ಹಾಗೂ ಬುಲೆಟ್ ಬೈಕ್ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 2 ಯುವಕರು ಸ್ಥಳದಲ್ಲೇ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಮೃತರನ್ನು ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರ ಗ್ರಾಮದ 25 ವರ್ಷದ ಶಶಿ ಹಾಗೂ ಬೆಂಗಳೂರು ಜಿಲ್ಲೆಯ ನೆಲಮಂಗಲದ 25 ವರ್ಷದ ತನುಷ್ ಎಂದು ಗುರುತಿಸಲಾಗಿದೆ. ಮಾಹಿತಿ ಪ್ರಕಾರ 4 ಸ್ನೇಹಿತರು 2 ಬೈಕ್ಗಳಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಆಂಧ್ರಪ್ರದೇಶದ ಪ್ರಸಿದ್ಧ ಕಾಣಿಪಾಕಂ ಗಣೇಶ ದೇವಸ್ಥಾನಕ್ಕೆ ತೆರಳುತ್ತಿದ್ದರು. ಈ ವೇಳೆ ಒಂದು ಬೈಕ್ಗೆ ಪೆಟ್ರೋಲ್ ತುಂಬಿಸಿಕೊಂಡು ಹಿಂಬದಿಯಿಂದ ಬರುತ್ತಿದ್ದ ಬುಲೆಟ್ ಬೈಕ್ ಅರಿಕೆರೆ ಗೇಟ್ ಸಮೀಪ ಈಚರ್ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆಗೆ ಬುಲೆಟ್ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಶಶಿ ಮತ್ತು ತನುಷ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆ ತಿಳಿಯುತ್ತಿದ್ದಂತೆ ಶ್ರೀನಿವಾಸಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದರು. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣದ ಕುರಿತು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಮೃತರ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಪ್ರದೇಶದಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ? ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶದಲ್ಲಿ ಅರಾಜಕತೆ ಸೃಷ್ಟಿಸುತ್ತಿರುವ ಸಿಜೆಪಿ ಹಾಗೂ ಕಾಂಗ್ರೆಸ್ ಧರಣಿ ಖಂಡಿಸಿ ಶುಕ್ರವಾರ ಜಿಲ್ಲಾ ಬಿಜೆಪಿ ಮುಖಂಡರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವರ್ತನೆ ಖಂಡಿಸಿದರು. ದೇಶದಲ್ಲಿ ಅರಾಜಕತೆ ಸೃಷ್ಟಿಸುತ್ತಿರುವ ಸಿಜೆಪಿ ಹಾಗೂ ಕಾಂಗ್ರೆಸ್ ಧೋರಣೆ ಖಂಡಿಸಿ ಶುಕ್ರವಾರ ಜಿಲ್ಲಾ ಬಿಜೆಪಿ ಮುಖಂಡರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು.
ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕಾಂಗ್ರೆಸ್ ವರ್ತನೆ ಖಂಡಿಸಿದರು. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾತನಾಡಿ, ಜನರಿಂದ ತಿರಸ್ಕೃತವಾಗಿರುವ ಕಾಂಗ್ರೆಸ್ ಜನರ ವಿಶ್ವಾಸ ಗಳಿಸಿ ಅಧಿಕಾರದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವನ್ನು ಅಭದ್ರಗೊಳಿಸಲು ಹೊರಟಿರುವುದು ನಾಚಿಕೆಗೇಡು. ನೀಟ್ ಪರೀಕ್ಷೆ ನೆಪ ಮಾಡಿಕೊಂಡು ದೇಶದ್ರೋಹಿಗಳ ಜೊತೆ ಸೇರಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬುಡಮೇಲು ರಾಜಕೀಯ ಲಾಭ ಪಡೆಯಲು ಹೊರಟ ಕಾಂಗ್ರೆಸ್ ಉದ್ದೇಶ ಈಡೇರುವುದಿಲ್ಲ ಎಂದು ಕಿಡಿಕಾರಿದರು. ಕಾಕ್ರೋಚ್ ಜನತಾ ಪಾರ್ಟಿಗೆ ಭಾರತದ ಬಗ್ಗೆ ಗೌರವವಿಲ್ಲ. ಅಂಥವರು ನೇಪಾಳದಂತೆ, ಶ್ರೀಲಂಕಾದಂತೆ, ಬಾಂಗ್ಲಾದಂತೆ ಭಾರತದಲ್ಲಿ ಅರಾಜಕತೆ ಸೃಷ್ಟಿ ಮಾಡುತ್ತವೆ ಎನ್ನುವ ದೇಶದ್ರೋಹಿಗಳ ಜೊತೆ ಸೇರಿರುವ ಕಾಂಗ್ರೆಸ್ನ ಉದ್ದೇಶ ದೇಶದ ಜನರಿಗೆ ತಿಳಿದಿದೆ. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತಾರೆ. ವಿಶ್ವದ ಅನೇಕ ರಾಷ್ಟ್ರಗಳು ಅಭದ್ರತೆಯಲ್ಲಿರುವಾಗ ಪ್ರಧಾನಿ ಮೋದಿಯವರ ಆಡಳಿತದಿಂದಾಗಿ ಭಾರತ ಸುಭದ್ರವಾಗಿದೆ. ಸರ್ಕಾರದ ಉತ್ತಮ ಆಡಳಿತ ಸಹಿಸದ ಕಾಂಗ್ರೆಸ್ ದೇಶದ್ರೋಹಿಗಳ ಜೊತೆ ಸೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳು ಮಾಡುತ್ತಿದೆ ಎಂದು ಟೀಕಿಸಿದರು. ಪಿಜಿ ಇದೆಯಲ್ಲ, ಪಿಜಿ ಸೀಟ್ಸ್ ಎಷ್ಟಿತ್ತು? 65 ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿತಲ್ಲ, ಕೇವಲ 31,185 ಪಿಜಿ ಸೀಟ್ಸ್ ಇದ್ದಿದ್ದು. ಇವತ್ತು ಅದು 1,01,700 ಆಗಿದೆ. 11 ವರ್ಷಗಳಲ್ಲಿ 70,000 ಸೀಟ್ಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಓದ್ತಾ ಇದ್ದಾರೆ ಮಕ್ಕಳು. ಮತ್ತೆ ಇನ್ನೊಂದು ಹೇಳ್ತೀನಿ, 65 ವರ್ಷಗಳಲ್ಲೇ ಇದೆ ತುಗಡೆ ಪಕ್ಷದ ಕಾಂಗ್ರೆಸ್ ಸರ್ಕಾರ. ಏನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಇವರೆಲ್ಲ ಸೇರಿ ಮಾಡಿದ್ದು ಕೇವಲ 387 ಕಾಲೇಜು. ಎಷ್ಟು? 387 ಕಾಲೇಜು. ಮೋದಿಜಿ ಬಂದ್ಮೇಲೆ ಅದರ ಕಾಲೇಜುಗಳ ಸಂಖ್ಯೆ ಎಷ್ಟು ಗೊತ್ತಾ? 780. 65 ವರ್ಷಗಳಲ್ಲಿ 380, 11 ವರ್ಷಗಳಲ್ಲಿ 390 ಹೆಚ್ಚು ಕಾಲೇಜುಗಳನ್ನ ಮೆಡಿಕಲ್ ಕಾಲೇಜುಗಳು ಮಾಡಿದ್ದಾರೆ ಮೋದಿಜಿ. ಇವ್ರು ಮಾತಾಡ್ತಾ ಇರೋದು ಯಾರ ಬಗ್ಗೆ? ಮೋದಿಜಿ ಬಗ್ಗೆನಾ? ಯುವಕರ ಬಗ್ಗೆನಾ? ನಿಮಗೆ ತಾಕತ್ತಿಂದ ಸೋಲ್ಸವ್ರನ್ನ ಇದೇ 2017ರಲ್ಲಿ ಇದೇ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಕಿಮ್ಮನೆ ರತ್ನಾಕರ್ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. 10 ದಿವಸಗಳಲ್ಲಿ 2 ಸತಿ PUC ಪೇಪರ್ ಲೀಕ್ ಆಗ್ತದೆ. ಅವ್ರನ್ನ ಯಾವುದೇ ಸಸ್ಪೆಂಡ್ ಮಾಡಲ್ಲ. ಕೇವಲ 10 ದಿವಸಗಳಲ್ಲಿ 2 ಸತಿ ಫಸ್ಟ್ ಒಂದ್ಸತಿ ಲೀಕ್ ಆಗ್ತದೆ, ಮರುಪರೀಕ್ಷೆ ಮಾಡ್ತಾರೆ, ಮತ್ತೆ ಒಂದ್ಸತಿ ಮಾಡ್ತಾರೆ, ಮತ್ತೆ ಲೀಕ್ ಆಗ್ತದೆ. ಅವಾಗ ಎಷ್ಟು ಜನ ನೀವು ರಾಜೀನಾಮೆ ತಗೊಂಡ್ರೆ? ಸಿದ್ದರಾಮಯ್ಯ ಅವರೇ, ರಾಜೀವ್ ಗಾಂಧಿ ಅವರೇ, ಸೋನಿಯಾ ಗಾಂಧಿ ಅವರೇ, ನೀವು ಉತ್ತರ ಕೊಡ್ಬೇಕಲ್ಲ. ಎಲ್ಲಿ ಕೊಡ್ತಾ ಇದ್ರಿ ಉತ್ತರ? ಆಯ್ತು, ನೀಟು ಯಾವ ಸಂಸ್ಥೆ ಅದು? ಕೇಂದ್ರ ಸರ್ಕಾರದಲ್ಲಿ ಒಂದು ಪ್ರತ್ಯೇಕವಾದಂತ ಸಂಸ್ಥೆ. ಅದು ಆಗಿದ ತಕ್ಷಣ 15 ಜನಗಳನ್ನ ಸಸ್ಪೆಂಡ್ ಮಾಡಿದ್ರು. ಎನ್ಕ್ವೈರಿ ಯಾರು ಹುಡುಕಿದ್ದು? ನೀಟ್ ಪತ್ರಿಕೆ ಸೋರಿಕೆ ಅಂತ ಕಾಂಗ್ರೆಸ್ ಹುಡುಕಿದ್ರ, ಕಾಕ್ರೋಚ್ ಅವರು ಹುಡುಕಿದ್ರ, ಅಥವಾ ಮತೀಯ ಸಂಘಟನೆಗಳು ಹುಡುಕಿದ್ರು? ನಿನ್ನೆ ಯಾರೋ ಇಲ್ಲಿ ಮುಂದೆ ಗೀತಮ್ಮನ್ ಮಾತಾಡ್ತಾರೆ, ದೇಶದ ಬಗ್ಗೆ ಓದ್ಕೊಳ್ಳಿ ಅಂತ. ಮೇಡಮ್, ನೀವು ಎಡಪಂಥೀಯರು, ನೀವೆಲ್ಲ ಓದೋದು ನಾವು ದೇಶದ ಭದ್ರಪರಾಧಿಗಳು, ಹಿಂದುತ್ವವಾದಿಗಳು ನಾವು, ನೀವಲ್ಲ. ನಿಮ್ಗೇನ್ ಗೊತ್ತು? ನೀವು ಗಂಜಿ ಗಿರಾಕಿಗಳು. ಇವತ್ತೇನು ಹೋರಾಟ ಮಾಡ್ತಾವ್ರೆ? ಫಂಡಿಂಗ್ ಬಂದ್ರೆ ಮಾತ್ರ ಆಚೆಗೆ ಬರ್ತೀರಿ, ಇಲ್ಲಾಂದ್ರೆ ಬರಲ್ಲ. ಕೇಳ್ಕೊಳ್ಳಿ, ಇಲ್ಲಿ ಬಂದಿರೋ 1000 ಕಾರ್ಯಕರ್ತರು ಸ್ವಂತ ಖರ್ಚಿಂದ ಬಂದು ಹೋರಾಟ ಮಾಡ್ತಾರೆ. ಮೋದಿ ಬರೋಗೆ ಹೋರಾಟ ಮಾಡ್ತಾರೆ. ಯಾರು ಪೇಮೆಂಟ್ ಮಾಡ್ಬೇಕಾಗಿಲ್ಲ. ಪೇಮೆಂಟ್ ಬಂದ್ರೆ ಈಚೆಗೆ ಬರ್ತೀರಿ, ಪೇಮೆಂಟ್ ಬಂದ್ರೆ ಮನೇಲಿ ಇರ್ತೀರಿ. ನೀವು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಹೇಳ್ಕೊಡ್ತೀರಾ? ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ನಗರದ ಸರ್ಕಾರಿ ಪ್ರೌಢಶಾಲೆಯನ್ನ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೂಲಕ ಕೆಪಿಎಸ್ ಶಾಲೆಯಾಗಿ ಉನ್ನತೀಕರಿಸಲಾಗಿದೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ನಗರದ ಸರ್ಕಾರಿ ಪ್ರೌಢಶಾಲೆಯನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೂಲಕ ಕೆಪಿಎಸ್ ಶಾಲೆಯಾಗಿ ಉನ್ನತೀಕರಿಸಲಾಗಿದೆ ಎಂದು ಶಾಸಕ ಮೇಲೂರು ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನು ಮಾದರಿ ಮಾಡುವ ಜೊತೆಗೆ ಶಿಕ್ಷಣದ ವ್ಯವಸ್ಥೆಗಳನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಸರ್ಕಾರಿ ಪ್ರೌಢಶಾಲೆಯನ್ನು ಅಭಿವೃದ್ಧಿಗೊಳಿಸುವ ಎಲ್ಲ ರೀತಿಯ ಸಹಕಾರ ಮತ್ತು ನೆರವು ನೀಡುತ್ತೇನೆ ಎಂದು ಭರವಸೆ ನೀಡಿದರು. ತಾಲೂಕಿನ ಬಾಶೆಟ್ಟಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನು ಕೆಪಿಎಸ್ ಶಾಲೆಯಾಗಿ ಉನ್ನತೀಕರಣ ಮಾಡಲಾಗಿದ್ದು, ಅಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದ್ದು, ಶಿಡ್ಲಘಟ್ಟ ತಾಲೂಕು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಯಲ್ಲಿ ಅಗ್ರಸ್ಥಾನವನ್ನು ಗಳಿಸಲು ವಿಶೇಷ ಆಸಕ್ತಿ ವಹಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಶಾಸಕರು ಸೂಚಿಸಿದರು.
ಅವ್ರು ಏನಂದರೆ ನಮ್ಮ ಅಧಿಕಾರ ಅವಧಿಯಲ್ಲಿ ತಾಲೂಕಲ್ಲಿ ಅಭಿವೃದ್ಧಿ ಆಗಬೇಕು, ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀರಂತ ಇವತ್ತು ನಾವು ಮುಂದೆ ತಂದು ಇವತ್ತು ಈ ಕಟ್ಟಡ ಕಾಮಗಾರಿ ನಡೀತೀವಿ. ಈಗ ನೌಕರ್ ಭವನ ಆಲ್ರೆಡಿ ಎರಡು ಫ್ಲೋರ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಈಗ ಇಲ್ಲಿ ಗುರುಭವನದು ಏನು ಕೆಲಸ ನಡೆಯುತ್ತೆ ಇಷ್ಟಕ್ಕೂ ಇವತ್ತು ಇದುವರೆಗೂ ಅವ್ರಿಗೆ ಹಣ ಬಂದಿರೋದು 30-35 ಲಕ್ಷ ಬಂದಿರೋದು ಅಲ್ಲೇ ಅಷ್ಟೇ. ಈಗ ಅವರು ಈ ಎರಡೂ ಕಡೆಗೆ ಸಂಬಂಧಪಟ್ಟಂತೆ ಇವತ್ತು ಇಲ್ಲಿ ಶಾಲೆಯಲ್ಲಿ ಮಕ್ಕಳ ಸಮಸ್ಯೆ ಇರೋದ್ರಿಂದ ಸುಧಾರಣೆ ನಮ್ಮ ಗಮನಕ್ಕೆ ಬಂದಾಗ ನಾವು ಇವತ್ತು ಇಲ್ಲೊಂದು ವಿಸಿಟ್ ಮಾಡೋಣ ಅಂತ ಬಂದ್ವಿ. ಈಗ ಇಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಹಿಂದೆ ಬಂದಾಗ ಭಾಳಷ್ಟು ಇಲ್ಲಿ ಸಮಸ್ಯೆಗಳ ಬಗ್ಗೆ ಮೂಲಭೂತ ಸೌಕರ್ಯಗಳಿಗೆ ನಮ್ಗೆ ಅವಶ್ಯಕತೆ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಈ ಮೊನ್ನೆ 2025-26ರಲ್ಲಿ ಇವತ್ತು ನಮ್ಮ ಶಿಡ್ಲಘಟ್ಟ KPSC ಶಾಲೆಯಲ್ಲಿ ಈಗ ಹೊಸದಾಗಿ ಸ್ಯಾಂಕ್ಷನ್ ಆಗಿದೆ. KPSC ಶಾಲೆ ಆದಮೇಲೆ ಈಗ ಅದರಲ್ಲಿ ಏನಾದರೂ ಅನುದಾನ ಬಂದಿದೆಯಾ, ಡೆವಲಪ್ಮೆಂಟ್ ಮಾಡೋದು ಬಂದಿದೆ ಏನು ಬಂದಿದೆ? ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಸಿಡಿಪಿಒ ಸುನೀತಾ ಹೇಳಿದರು. ಪಾವಗಡ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ರಸಪ್ರಶ್ನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಸಿಡಿಪಿಒ ಸುನೀತಾ ಹೇಳಿದರು. ಪಾವಗಡ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ರಸಪ್ರಶ್ನೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಬುದ್ಧಿಶಕ್ತಿ ಓರೆ ಹಚ್ಚುವುದು, ಪರೀಕ್ಷೆಗಳ ಹೊರತಾಗಿ ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು, ನಾವು ಇನ್ನಷ್ಟು ಕಲಿಯಬೇಕು ಎನ್ನುವ ಹಂಬಲ ಇರಬೇಕು ಎಂದರು. ವೈಶಿಷ್ಟ್ಯ ಇರುತ್ತೆ. ಈಗ ಪರಿಸರ ದಿನಾಚರಣೆ ಬಗ್ಗೆ ಆಗಿರ್ಬೋದು, ಚಿತ್ರಕಲೆ ಬಗ್ಗೆ ಆಗಿರಬಹುದು, ಈ ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ಪಿಕ್ ಅಂಡ್ ಸ್ಪೀಕ್ ಅಂತ ಹೇಳ್ತಾರೆ, ಆಶುಭಾಷಣ ಸ್ಪರ್ಧೆ ಆಗಿರ್ಬೋದು, ಹೀಗೆ ವಿವಿಧ ಒಂದು ಕಲೆಗಳಲ್ಲಿ ಮತ್ತು ಎಲ್ಲ ಚಟುವಟಿಕೆಗಳನ್ನು ನಾವು ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ಮಕ್ಕಳಲ್ಲಿ ಒಂದು ಕ್ರೀಡಾ ಮನೋಭಾವವನ್ನು, ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಲಿಕ್ಕೆ ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ರೆಗ್ಯುಲರ್ ಆಗಿ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಇದು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲೂ ನಡೀತಾ ಇಲ್ಲ. ನಮ್ಮ ಮಾನ್ಯ ಈ ಹಿಂದೆ ಇದ್ದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಪ್ರಭು ಸರ್ ಅವರು ನಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು. ಬಾಲಭವನ ಸೊಸೈಟಿಗೆ ಅವರೇ ಅಧ್ಯಕ್ಷರು. ಅದರಲ್ಲಿರುವಂತಹ ಹಣ ಆಗಿರ್ಬೋದು, ಅದಕ್ಕೆ ಬರುವಂತಹ ಅನುದಾನ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅವರೇ ಒಂದು ಅಥಾರಿಟಿ. ಅವರು ಮಕ್ಕಳಲ್ಲಿ ಈಗ ನಾವು ಏನೋ ಬಿಲ್ಡಿಂಗ್ ಕಟ್ಟಿದ್ವಿ ಅಥವಾ ಏನೋ ಒಂದು ಆಟದ ಸಾಮಾನು ಹಾಕಿದ್ವಿ ಅಥವಾ ಇನ್ನೇನೋ ಒಂದು ಪೋಸ್ಟರ್ ಮಾಡಿದ್ವಿ, ಎಲ್ಲದಕ್ಕಿಂತ ಮಕ್ಕಳಿಗೆ ಒಂದು ಕಾರ್ಯಕ್ರಮಗಳ ಮಾಡೋದ್ರ ಮೂಲಕ ಈ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಮ್ಗೆ ನಿರ್ದೇಶನ ಕೊಟ್ಟಿದ್ವಿ. ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೆ ರಸಪ್ರಶ್ನೆ ಕಾರ್ಯಕ್ರಮ ಅಗತ್ಯವಾಗಿದೆ. ವಿದ್ಯಾರ್ಥಿಗಳ ಭೌತಿಕ ಜ್ಞಾನ ವಿಸ್ತರಣೆಗೂ ರಸಪ್ರಶ್ನೆ ಕಾರ್ಯಕ್ರಮ ಸಹಕಾರಿಯಾಗಿದೆ ಎಂದರು. ಶ್ರೀನಿವಾಸುಲು, ರಾಯಲ್ಸ್ ಕನ್ನಡ, ಪಾವಗಡ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಕ್ತ ಸಂಗ್ರಹದಲ್ಲಿ ವಿಶ್ವ ದಾಖಲೆ ಬರೆದ ಕೆವಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ 4237 ಯೂನಿಟ್ ರಕ್ತ ಸಂಗ್ರಹಿಸಿ ವಿಶ್ವ ದಾಖಲೆ ಪಟ್ಟು ಬಿಡದ ವಿಕ್ರಮಾರ್ಕನ ಸಾಧನೆಯ ಹಾದಿಯೇ ವಿಶೇಷ. ಬೈಕ್ ಮಾಡಿಫೈಡ್ ಸೈಲೆನ್ಸರ್ಗಳ ಬಳಕೆದಾರರಿಗೆ ಪೊಲೀಸರ ಖಡಕ್ ವಾರ್ನಿಂಗ್. ರೋಡ್ ರೋಲರ್ ಹರಿಸಿ 100ಕ್ಕೂ ಹೆಚ್ಚು ಮಾಡಿಫೈಡ್ ಸೈಲೆನ್ಸರ್ಗಳ ಧ್ವಂಸ. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಖಡಕ್ ಸಂದೇಶ. ಚಿಂತಾಮಣಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. 1 ಕೆಜಿಗೂ ಹೆಚ್ಚು ಗಾಂಜಾ ವಶಪಡಿಸಿಕೊಂಡ ಪೊಲೀಸರು. ಚಿಂತಾಮಣಿ ನಗರದಲ್ಲಿ ಮಾರಾಟ ಮಾಡುತ್ತಿದ್ದಾಗ ಪೊಲೀಸರ ದಾಳಿ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.